ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ರಾಜಕೀಯ ಕುರಿತು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ವಿಧಾನಸಭಾ ವಿಸರ್ಜನೆಗೆ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳಲಾಗುವುದು ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕದಲ್ಲಿ ರಾಜಕೀಯ ಗೊಂದಲ ದಿನೇ ದಿನೇ ಹೆಚ್ಚುತ್ತಿದ್ದು, ಜನರ ಕೆಲಸಗಳು ಅಸ್ತವ್ಯಸ್ತವಾಗಿವೆ. ಶಾಸಕರು, ಮಂತ್ರಿಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನು ಬಿಟ್ಟು ಬೆಂಗಳೂರು, ದೆಹಲಿಗಳಲ್ಲಿ ಠಿಕಾಣಿ ಹೂಡಿ ಮಂತ್ರಿಗಿರಿಗಾಗಿ ರಾಜಕೀಯದಲ್ಲಿ ತೊಡಗಿರುವುದು ಜನತೆಗೆ ಬೇಸರವನ್ನು ತರಿಸಿದೆ ಎಂದು ಆರೋಪಿಸಿದರು. ಮಂತ್ರಿಮಂಡಲ ವಿಸ್ತರಣೆ ಮತ್ತು ಅಧಿಕಾರ ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಗೊಂದಲದಲ್ಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಂತೆ ಹೇಳುತ್ತಿದ್ದರೂ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ. ಹೀಗಾಗಿ ಗೊಂದಲ ಹೆಚ್ಚುತ್ತಿದೆ ಎಂದು ಟೀಕಿಸಿದರು. ಸರ್ಕಾರ ಬಹುಮತ ಪಡೆದಾಗಲೂ 4 ಗೋಡೆಗಳ ಮಧ್ಯೆ ಅಧಿಕಾರ ಹಂಚಿಕೆಯಾಗಿರುವ ಕುರಿತು ವದಂತಿಗಳು 2.5 ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. 2.5 ವರ್ಷವಾದ ನಂತರ ಅಧಿಕಾರ ಬಿಟ್ಟು ಕೊಡುವುದಾಗಿ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದರೆ ಅಧಿಕಾರ ಬಿಟ್ಟು ಕೊಡಬೇಕು. ಇದರಿಂದ ಸಿದ್ದರಾಮಯ್ಯನವರ ವರ್ಚಸ್ಸು ಇನ್ನಷ್ಟು ಹೆಚ್ಚುತ್ತದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಬಿಟ್ಟು ಕೊಡದಿದ್ದರಿಂದ ಅವರ ರಾಜಕೀಯ ಹಾಗೂ ಅವರ ವರ್ಚಸ್ಸು ಹೇಗಾಗಿದೆಯೋ ಅದೇ ಸ್ಥಿತಿ ಸಿದ್ದರಾಮಯ್ಯನವರಿಗೂ ಬರಬಾರದು ಎಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಎಂದು ತಾಕೀತು ಮಾಡಿದರು. ಇಲ್ಲ, ಅಧಿಕಾರ ಹಂಚಿಕೆ ಮಾತುಕತೆ ನಡೆದಿಲ್ಲ ಎನ್ನುವುದಾದರೆ ಡಿಕೆ ಶಿವಕುಮಾರ್ ರಾಜಕೀಯ ಗೊಂದಲಗಳನ್ನು ಸೃಷ್ಟಿಸದೆ ಸರ್ಕಾರವನ್ನು ಸರಾಗವಾಗಿ ನಡೆಯುವುದಕ್ಕೆ ಬಿಡಬೇಕು. ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದು ಹೇಳುತ್ತಿದ್ದರೂ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ಶೀಘ್ರವೇ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಗೊಂದಲ ಹೀಗೆ ಮುಂದುವರೆದರೆ ಸರ್ವೋದಯ ಪಕ್ಷವು ರಾಜ್ಯಪಾಲರನ್ನು ಕಂಡು ವಿಧಾನಸಭೆ ವಿಸರ್ಜನೆಗೆ ಮನವಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು. ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. ಯಾವ ಶಾಸಕರು ಇವತ್ತು ತಮ್ಮ ಕ್ಷೇತ್ರದಲ್ಲಿಲ್ಲ. ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಮಂತ್ರಿಗಿರಿಗೆ ಲಾಬಿ ಮಾಡುವಂಥದ್ದು, ಅದರಲ್ಲೇ ಮಗ್ನರಾಗಿದ್ದಾರೆ ಹೊರತು ಇವತ್ತು ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯನವರದು, ಡಿಕೆ ಶಿವಕುಮಾರ್ ಅವರದು ಕೊಡುಗೆ ಇರಬಹುದು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಮರಿಬಾರದು. ಆಯಾ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೊಡುಗೆ ಕೂಡ ಇದೆ ಅನ್ನೋದು ಅವ್ರು ಮರಿಬಾರದು. ಮತ್ತೆ ಯಾರೊಬ್ಬರು ನಾನು ಮಾಡಿದೀನಿ, ನಾನು ಅಧಿಕಾರಕ್ಕೆ ತಂದಿನಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೆಜಾರಿಟಿ ಬಂದಂತ ಸಂದರ್ಭದಲ್ಲಿ ಎಲ್ಲ ಊಹಾಪೋಹಗಳು ಏನ್ ನಡೀತಾವಂತಂದ್ರೆ ಸುದ್ದಿ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿಕೆ ಶಿವಕುಮಾರ್ ಅಂತ ಒಪ್ಪಂದ ಆಗಿತ್ತು ಅಂತ ಸುದ್ದಿಗಳು ಹರಡ್ತಾರೆ. ಒಂದು ವೇಳೆ ಆ ಒಪ್ಪಂದ ನಿಜವೇ ಆಗಿದ್ದರೆ, ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡೋದು ಒಳ್ಳೆಯದು. ಇಲ್ಲ, ಆ ಒಪ್ಪಂದ ಆಗಿಲ್ಲ ಅಂತಂದ್ರೆ ಮುಂದುವರಿಬಹುದು. ಏನ್ ಗೊಂದಲ ಆಗ್ತಾ ಇದೆ ಹಿಂದಕ್ಕೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಡ್ಲಿಲ್ಲ. ಅದರ ಪರಿಣಾಮ ಏನಾಯ್ತು? ಇವತ್ತು ಕುಮಾರಸ್ವಾಮಿ ಅವರಿದ್ದಂತ ಇಮೇಜ್ ಕಡಿಮೆ. ಇವತ್ತು ಸಿದ್ದರಾಮಯ್ಯನವರು ಏನಂತಂದ್ರೆ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತ ಮುಖ್ಯಮಂತ್ರಿ. ಒಂದು ವೇಳೆ ಮಾತು ಕೊಟ್ಟು ಮಾತು ತಪ್ಪಿದ್ರೆ ಅದು ಅವರು ಇರೋವರೆಗೂ ಏನಂದ್ರೆ ಕಳಂಕ ಅವರಿಗೆ ಹಚ್ಕೊಳ್ಳೋದು. ಮತ್ತೆ ಇವತ್ತು ಯಾರು ನೋಡಿದ್ರು ಸಿದ್ದರಾಮಯ್ಯನವರು ಮಾತಾಡಿದ್ರು
ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಯಾವೊಬ್ಬ ಶಾಸಕರ ಕೇಳಿದ್ರು, ಮಾಜಿ ಶಾಸಕರ ಕೇಳಿದ್ರು ಹೈಕಮಾಂಡ್. ಈ ಸಂದರ್ಭದಲ್ಲಿ ಗೋವಿಂದ ನಾಯಕ್ ಸೇರಿದಂತೆ ಮತ್ತಿತರರು ಇದ್ದರು.